ಆಮೇಲೆ ಆನೇಕಲ್ ತಾಲೂಕಲ್ಲಿ ಯುವಕರು ತುಂಬಾ ಆಕ್ಟ್ ಮಾಡ್ತಾ ಇದ್ದಾರೆ. ಏನಾದ್ರು ವರಿಷ್ಠರು ಏನಾದ್ರು ಆನೇಕಲ್ ತಾಲೂಕಿಗೆ ನಿಮ್ಮ ಬರ್ತ್ಡೇ ಗಿಫ್ಟ್ ಏನಾದ್ರು ಕೊಡ್ಬೋದಾ? ತುಂಬಾ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು 30 ವರ್ಷದಿಂದ ತಾಲೂಕಿನಲ್ಲಿ ಬೇರು ಮಟ್ಟದಿಂದ ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದ್ರ ಮುಖಾಂತರ ಸಮಾಜ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಾವು ಕೆಲಸ ಮಾಡಿದ್ದೀವಿ. ಅದರಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ನಾವು ಹಿಂದೆ ಹೋದ್ವಿ. ಅದರಿಂದ ಈಗ ನಾವು ಬೇಕು ಅಂತ ಹೌದು, ನಾನು ಮತ್ತೆ ಸುಮಾರು ಜನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ ಕಳೆದ ಬಾರಿ ನೀವು ಇರ್ತೀರಾ ಅಂತ. ತುಂಬಾ ಜನಕ್ಕೆ ನಿರಾಸೆ ಆಗಿದೆ. ಸೊ ಆ ನಿರಾಸೆ ಈ ಸರಿ 2028ಕ್ಕೆ ಪೂರೈಸಬಹುದು. ಈಗ ನಾವು ರಾಜಕೀಯದಿಂದನೇ ನಾವು ಈ ಸಮಾಜದಲ್ಲಿ ಮೊದಲಿಂದ ಆನೇಕಲ್ ತಾಲೂಕಿನಲ್ಲಿ ಗುರುತಿಸಿಕೊಂಡಿಲ್ಲ. ನಾವು ಸಮಾಜ ಸೇವೆಯ ಮುಖಾಂತರ ನಾವು ಹೊರಗಡೆ ಬಂದಂತವ್ರು. ಕಳೆದ ಚುನಾವಣೆ ಸಂದರ್ಭದಲ್ಲಿ 2 ಸಮಸ್ಯೆಗಳನ್ನ ನಾವು ಎದುರಿಸಿದ್ವಿ. ಚುನಾವಣೆಯ ಅತಿ ಸಮೀಪದಲ್ಲಿರುವಾಗ ನಮ್ಮ ಅಣ್ಣನ ಒಂದು ಅಗಲಿಕೆ, ಅದನ್ನ ನಾವು ಯಾರಿಗೂ ಹೇಳ್ಕೊಂಡಿಲ್ಲ. ಕಳೆದ ಬಾರಿ ನಾವು ಯಾವುದೋ ಒಂದು ಮಾಧ್ಯಮಗೋಷ್ಠಿಯಲ್ಲಿ ವಿಚಾರನ ಹೇಳಿದ್ವು. ಅದರಿಂದ ದಯವಿಟ್ಟು ಸ್ವಲ್ಪ ಸಾರ್ವಜನಿಕರು ನಮ್ಮ ಸೇವೆಯನ್ನ ಏನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ, ಯಾವುದೇ ನಿಷ್ಕಲ್ಮಶವಾಗಿ ಸಮಾಜದ ಆಗುಹೋಗುಗಳಲ್ಲಿ ನಾವು ತೊಡಗಿಸ್ಕೊಂಡು ಕೆಲಸ ಮಾಡಿದ್ದೀವಿ. ಅದರಿಂದ ನಮ್ಮನ್ನ ಒಂದ್ಸಾರಿ ಪರಿಗಣನೆಗೆ ತಗೊಂಡು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ. JDS BJP NDA ಅಭ್ಯರ್ಥಿ 90% ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಅದನ್ನ ನಾವ್ ಹೇಳಕ್ಕಾಗೋದಿಲ್ಲ. ನಮ್ಮ ವರಿಷ್ಠರು ನಾವು ಅಲ್ಲ, ಇದು ತಾಲೂಕಿನ ಜನ ಕೇಳ್ತಾ ಇರೋದು. KP ರಾಜಣ್ಣ ಅವ್ರು ಇದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಕೆಲವು ವಕೀಲರು ಹೇಳ್ತಾ ಇದ್ದಾರೆ, ಯುವಕರು ಹೇಳ್ತಾ ಇದ್ದಾರೆ. ಮತ್ತೆ ಈ ಕ್ರಿಕೆಟ್ ಟೂರ್ನಮೆಂಟ್ ಗಳು ಮಾಡುವಂತವ್ರು ಪ್ರತಿ ಹಳ್ಳಿಗಳಲ್ಲೂ ನಿಮ್ಮನ್ನ ಕರೀತಾ ಇದ್ದಾರೆ. ಎಕ್ಸ್ಪೆಕ್ಟ್ ಮಾಡ್ಬೋದು ಹಂಗಾದ್ರೆ? ಖಂಡಿತ ಮಾಡ್ಬೋದು. ಅಂದ್ರೆ ಅಂತಿಮವಾಗಿ, ಯಾಕಂದ್ರೆ ಇಲ್ಲಿ 2 ಪಕ್ಷಗಳ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಪ್ರಬಲವಾಗಿ ನಾವು ಆಕಾಂಕ್ಷಿಗಳಾಗಿ ನಾವು ಕೇಳಬಹುದು. ಅಂತಿಮವಾಗಿ ಏನ್ ನಿರ್ಧಾರ ಆಗುತ್ತೆ ಅದಕ್ಕೆ ನಾವು ತಲೆ ಬಾಗಲೇಬೇಕಾಗುತ್ತೆ. ಒಂದ್ ಕಡೆ ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಇನ್ನೊಂದ್ ಕಡೆ ನಾರಾಯಣಸ್ವಾಮಿ ಅವರು, ಇನ್ನೊಂದ್ ಕಡೆ KP ರಾಜಣ್ಣ ಅವರು ತ್ರಿಕೋನವಾಗಿ ಕ್ವಶನ್ ಮಾಡ್ತಾ ಇದಾರೆ ಸೀಟ್ ಬೇಕು ಅಂತ. ತ್ರಿಕೋನವಾಗಿ ಅಂತ ಏನಿಲ್ಲ, ನಾವು JDS ಪಕ್ಷದಿಂದ ನಾನು ಒಬ್ಬನೇ ಸದ್ಯಕ್ಕೆ. ತಾಲೂಕಿನ ಸಮಸ್ಯೆಗಳು ತುಂಬಾ ಅರಿವಿದೆ. ಸೊ ಏನ್ ಯುವಕರ ಹತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್? ಈಗ ಸುಮಾರು ಹೇಳಿದ್ನಲ್ಲ, 30 ವರ್ಷಗಳಿಂದ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟಗಳಿಂದ ನಾವು ಹೊರಗಡೆ ಬಂದವರು. ನಾವು ಇದಕ್ಕಿದ್ದಂಗೆ ತಾಲೂಕಲ್ಲಿ ಉದ್ಭವ ಆಗಿಲ್ಲ. ಹೋರಾಟಗಳು ಮಾಡೋದ್ರ ಮುಖಾಂತರ ಹಲವಾರು ತಾಲೂಕಿನ ಸಮಸ್ಯೆಗಳು, ಯುವಕರ ಸಮಸ್ಯೆಗಳು, ಕಾರ್ಮಿಕರ, ವಿಶೇಷವಾಗಿ ಈ ಭಾಗದಲ್ಲಿ ಏನು ಈ ರಾಜ್ಯದ ದೇಶದ ಬೇರೆ ಬೇರೆ ಕಡೆಯಿಂದ ಬಂದು ವಾಸ ಮಾಡ್ತಾ ಕಾರ್ಮಿಕರ ಪರವಾಗಿ ನಾವು ಹಲವಾರು ಹೋರಾಟಗಳನ್ನ ಮಾಡಿದೀವಿ. ಅವ್ರ ಜೊತೆಲಿ ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀವಿ. ಅದರಿಂದ ಕಾರ್ಮಿಕರು ಏನು ಬಹಳಷ್ಟು ಲಕ್ಷಾಂತರ ಮಂದಿ ಕಾರ್ಮಿಕರು ಏನು ಇಲ್ಲಿ ವಾಸ ಮಾಡ್ತಿದ್ದಾರೆ, ಅವರ ಸೇವೆಯನ್ನ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಅವ್ರ ಜೊತೆಲಿ ಕೆಲಸ ಮಾಡ್ತೀವಿ. ಖಂಡಿತ. ಅದಕ್ಕೆ ನೀವು ನಗರಸಭೆ ಏನು ಹೆಬ್ಬಗೋಡಿ ನಗರಸಭೆಗೆ ನೀವು ಪ್ರತಿನಿಧಿಯಾಗಿರೋದು. ಸೊ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಈ ಉಲ್ಲಳ್ಳಿ ಶ್ರೀನಿವಾಸ್ ಅವರಾಗ್ಬೋದು, ಮಧುರಣ್ಣ ಆಗ್ಬೋದು, ಅಥವಾ ನಾರಾಯಣಸ್ವಾಮಿ ಆಗ್ಬೋದು, ನಿಮ್ಗೆ ಅಡ್ಡಗಾಲ ಆಗ್ಬೋದು ಅಂತ ಅನ್ಸುತ್ತಾ? ಯಾವ ರೀತಿ ಅಡ್ಡಗಾಲ ಅಂತೀರ? ಅಲ್ಲ, ಎಲ್ಲಾ ಯುವಕರ ಜೊತೆಗೆ ಅವರು ಸಂಪರ್ಕದಲ್ಲಿದ್ದಾರೆ. ಆಮೇಲೆ ಅವರು ಸರಿ ಸಮಾನವಾಗಿ ನೀವು ಹೋಗ್ತಾ ಇದ್ದೀರಾ. ಖಂಡಿತ. ಆಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಒಂದು ಅವಕಾಶ ಮಾಡಿಕೊಡಿ. ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀನಿ, ತಾಲೂಕು ನಿಸ್ವಾರ್ಥವಾಗಿ ಮಾಡಿದ್ದೀನಿ. ಅದರಿಂದ ನನಗೊಂದು ಅವಕಾಶ ಮಾಡಿಕೊಡಿ. KGF ಸ್ನೇಹಿತರೆಲ್ಲ ಬಂದವ್ರೆ, ಏನಾದ್ರು ಸ್ಪರ್ಧೆ ಏನಾದ್ರು ಮಾಡ್ತೀರಾ? ಅವ್ರು ಮೊದಲಿಂದ ನಮ್ಮ ಒಡನಾಟ, ಅವರು ಬಹಳ ಹೋರಾಟಗಳಿಂದ ನಮ್ಮ ಅರುಣ್ ಅವರು ಮುಡಿಸ್ಕೊಂಡಿದ್ದಾರೆ. ಅದಕ್ಕೆ ಹುಟ್ಟದ ಹಬ್ಬ ಅಂತ ಗೊತ್ತಾಗಿ ಅವರು ಶುಭಾಶಯ ಕೊರೋದಕ್ಕೆ ಬಂದಿದ್ದಾರೆ. ಅದ್ರಲ್ಲಿ ಬೇರೆ ಏನು ಇಲ್ಲ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್.